ರೀಲ್ಸ್ ಶೋಕಿ ಮಾಡುವ ಭರದಲ್ಲಿ ಕೈಯಲ್ಲಿ ಮಚ್ಚು ಹಿಡ್ಕೊಂಡು ಇದು ಪ್ಲಾಸ್ಟಿಕ್ ಮಚ್ಚು ಅಂತೇಳಿ ಹೇಳಿದಂತ ಬಿಟ್ಟಿ ಬಿಲ್ಡಪ್ ರಾಜರಿದ್ರಲ್ಲ, ರಾಜತ್ ಮತ್ತೆ ವಿನಯ್, ಈಗ ಅವರ ಕಳ್ಳಾಟ, ಅವಳ ಬಂಡಾಟ ಎಲ್ಲವೂ ಕೂಡ ಬಯಲಾಗಿದೆ. ಅದು ಅಸಲಿ ಮಚ್ಚ ಅಥವಾ ನಕಲಿ ಮಚ್ಚ, ಶೂಟಿಂಗ್ಗೋಸ್ಕರ ತಂದಿದ್ರ, ಶೂಟಿಂಗ್ ಸೆಟ್ ನಲ್ಲಿತ್ತ, ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಒಂದೇ ಒಂದು ರೀಲ್ಸ್ ರಜತ್ ಮತ್ತು ವಿನಯ್ ಗೌಡ ಇಬ್ಬರು ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಪೊಲೀಸ್ ಠಾಣೆ ದರ್ಶನ ಮಾಡಿಸಿದೆ. 3 ದಿನ ಖಾಕಿ ಕಸ್ಟಡಿಯಲ್ಲಿ ಇರುವಂತೆ ಮಾಡಿದೆ. ಮಚ್ಚು ಹಿಡಿದಿದ್ದಕ್ಕೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ರಜತ್ ಮತ್ತು ವಿನಯ್ ಗೌಡಗೆ ಖಾಕಿ ಡ್ರಿಲ್. ವಿಚಾರಣೆಯಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಮಚ್ಚು ಹಿಡಿದು ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದ ರಜತ್ ಮತ್ತು ವಿನಯ್ ಗೌಡ 3 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿದ್ರು. ನಿನ್ನೆ ಕೋರ್ಟ್ ಇಬ್ಬರಿಗೂ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಇನ್ನು ಖಾಕಿ ವಿಚಾರಣೆ ವೇಳೆ ಆರೋಪಿಗಳು ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ. ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಇಬ್ಬರು ಆರೋಪಿಗಳು ಪೊಲೀಸರ ವಿಚಾರಣೆಯಲ್ಲಿ ಮಚ್ಚು ಬಳಸಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಸ್ಟುಡಿಯೋ ಹಿಂಭಾಗ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಸಾಕ್ಷ್ಯನಾಶ ಮಾಡಿದ್ದಾರಂತೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಬಿಸಾಕಿದ್ದಾಗಿ ಹೇಳಿದ್ದಾರಂತೆ. ಇನ್ನು ಆರೋಪಿಗಳು ತೋರಿದ ಜಾಗದಲ್ಲಿ ಮಹಜರು ನಡೆಸಲಾಗಿದೆ. ಆದರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಪತ್ತೆಯಾಗಿಲ್ಲ. ಸ್ಟುಡಿಯೋದ ಹಿಂದಿರೋ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದೆ. ಅಲ್ಲದೆ ಕಬ್ಬಿಣದ ಮಚ್ಚನ್ನೇ ಹಿಡಿದು ರೀಲ್ಸ್ ಮಾಡಿದ್ದೀವಿ. ಐಫೋನ್ 16 ನಲ್ಲಿ ರೀಲ್ಸ್ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾರಂತೆ. ಸಂತೋಷ್ ಎಂಬ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ ಐಫೋನ್ ವಶಕ್ಕೆ ಪಡೆದು ಪೊಲೀಸರು ಸಂತೋಷ್ ವಿಚಾರಣೆ ನಡೆಸಿದ್ದಾರೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಸಾಕ್ಷ್ಯನಾಶದ ಸ್ಥಳವಾಯ್ತ? ದರ್ಶನ್ ಶಿಷ್ಯರು ಇಲ್ಲೇ ಸಾಕ್ಷ್ಯನಾಶ ಮಾಡಿದ್ಯಾಕೆ? ರೇಣುಕಾಸ್ವಾಮಿ ಮೃತದೇಹ ಶಿಷ್ಯರು ಇಲ್ಲಿಯೇ ಬಿಸಾಕಿದ್ದಾರಂತೆ. ಸದ್ಯ ಸ್ಟುಡಿಯೋ ಹಿಂಭಾಗದ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದ್ದು, ಇದನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೀಲ್ಸ್ ಶೋಕಿ ಮಾಡುವ ಭರದಲ್ಲಿ ಕೈಯಲ್ಲಿ ಮಚ್ಚು ಹಿಡ್ಕೊಂಡು ಇದು ಪ್ಲಾಸ್ಟಿಕ್ ಮಚ್ಚು ಅಂತೇಳಿ ಹೇಳಿದಂತ ಬಿಟ್ಟಿ ಬಿಲ್ಡಪ್ ರಾಜರಿದ್ರಲ್ಲ, ರಾಜತ್ ಮತ್ತೆ ವಿನಯ್, ಈಗ ಅವರ ಕಳ್ಳಾಟ, ಅವಳ ಬಂಡಾಟ ಎಲ್ಲವೂ ಕೂಡ ಬಯಲಾಗಿದೆ. ಅದು ಅಸಲಿ ಮಚ್ಚ ಅಥವಾ ನಕಲಿ ಮಚ್ಚ, ಶೂಟಿಂಗ್ಗೋಸ್ಕರ ತಂದಿದ್ರ, ಶೂಟಿಂಗ್ ಸೆಟ್ ನಲ್ಲಿತ್ತ, ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಒಂದೇ ಒಂದು ರೀಲ್ಸ್ ರಜತ್ ಮತ್ತು ವಿನಯ್ ಗೌಡ ಇಬ್ಬರು ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಪೊಲೀಸ್ ಠಾಣೆ ದರ್ಶನ ಮಾಡಿಸಿದೆ. 3 ದಿನ ಖಾಕಿ ಕಸ್ಟಡಿಯಲ್ಲಿ ಇರುವಂತೆ ಮಾಡಿದೆ. ಮಚ್ಚು ಹಿಡಿದಿದ್ದಕ್ಕೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ರಜತ್ ಮತ್ತು ವಿನಯ್ ಗೌಡಗೆ ಖಾಕಿ ಡ್ರಿಲ್. ವಿಚಾರಣೆಯಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಮಚ್ಚು ಹಿಡಿದು ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದ ರಜತ್ ಮತ್ತು ವಿನಯ್ ಗೌಡ 3 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿದ್ರು. ನಿನ್ನೆ ಕೋರ್ಟ್ ಇಬ್ಬರಿಗೂ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಇನ್ನು ಖಾಕಿ ವಿಚಾರಣೆ ವೇಳೆ ಆರೋಪಿಗಳು ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ. ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಇಬ್ಬರು ಆರೋಪಿಗಳು ಪೊಲೀಸರ ವಿಚಾರಣೆಯಲ್ಲಿ ಮಚ್ಚು ಬಳಸಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಸ್ಟುಡಿಯೋ ಹಿಂಭಾಗ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಸಾಕ್ಷ್ಯನಾಶ ಮಾಡಿದ್ದಾರಂತೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಬಿಸಾಕಿದ್ದಾಗಿ ಹೇಳಿದ್ದಾರಂತೆ. ಇನ್ನು ಆರೋಪಿಗಳು ತೋರಿದ ಜಾಗದಲ್ಲಿ ಮಹಜರು ನಡೆಸಲಾಗಿದೆ. ಆದರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಪತ್ತೆಯಾಗಿಲ್ಲ. ಸ್ಟುಡಿಯೋದ ಹಿಂದಿರೋ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದೆ. ಅಲ್ಲದೆ ಕಬ್ಬಿಣದ ಮಚ್ಚನ್ನೇ ಹಿಡಿದು ರೀಲ್ಸ್ ಮಾಡಿದ್ದೀವಿ. ಐಫೋನ್ 16 ನಲ್ಲಿ ರೀಲ್ಸ್ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾರಂತೆ. ಸಂತೋಷ್ ಎಂಬ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ ಐಫೋನ್ ವಶಕ್ಕೆ ಪಡೆದು ಪೊಲೀಸರು ಸಂತೋಷ್ ವಿಚಾರಣೆ ನಡೆಸಿದ್ದಾರೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಸಾಕ್ಷ್ಯನಾಶದ ಸ್ಥಳವಾಯ್ತ? ದರ್ಶನ್ ಶಿಷ್ಯರು ಇಲ್ಲೇ ಸಾಕ್ಷ್ಯನಾಶ ಮಾಡಿದ್ಯಾಕೆ?
ರೇಣುಕಾಸ್ವಾಮಿ ಮೃತದೇಹ ಶಿಷ್ಯರು ಇಲ್ಲಿಯೇ ಬಿಸಾಕಿದ್ದಾರಂತೆ. ಸದ್ಯ ಸ್ಟುಡಿಯೋ ಹಿಂಭಾಗದ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದ್ದು, ಇದನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೀಲ್ಸ್ ಶೋಕಿ ಮಾಡುವ ಭರದಲ್ಲಿ ಕೈಯಲ್ಲಿ ಮಚ್ಚು ಹಿಡ್ಕೊಂಡು ಇದು ಪ್ಲಾಸ್ಟಿಕ್ ಮಚ್ಚು ಅಂತೇಳಿ ಹೇಳಿದಂತ ಬಿಟ್ಟಿ ಬಿಲ್ಡಪ್ ರಾಜರಿದ್ರಲ್ಲ, ರಾಜತ್ ಮತ್ತೆ ವಿನಯ್, ಈಗ ಅವರ ಕಳ್ಳಾಟ, ಅವಳ ಬಂಡಾಟ ಎಲ್ಲವೂ ಕೂಡ ಬಯಲಾಗಿದೆ. ಅದು ಅಸಲಿ ಮಚ್ಚ ಅಥವಾ ನಕಲಿ ಮಚ್ಚ, ಶೂಟಿಂಗ್ಗೋಸ್ಕರ ತಂದಿದ್ರ, ಶೂಟಿಂಗ್ ಸೆಟ್ ನಲ್ಲಿತ್ತ, ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಒಂದೇ ಒಂದು ರೀಲ್ಸ್ ರಜತ್ ಮತ್ತು ವಿನಯ್ ಗೌಡ ಇಬ್ಬರು ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಪೊಲೀಸ್ ಠಾಣೆ ದರ್ಶನ ಮಾಡಿಸಿದೆ. 3 ದಿನ ಖಾಕಿ ಕಸ್ಟಡಿಯಲ್ಲಿ ಇರುವಂತೆ ಮಾಡಿದೆ. ಮಚ್ಚು ಹಿಡಿದಿದ್ದಕ್ಕೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ರಜತ್ ಮತ್ತು ವಿನಯ್ ಗೌಡಗೆ ಖಾಕಿ ಡ್ರಿಲ್. ವಿಚಾರಣೆಯಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಮಚ್ಚು ಹಿಡಿದು ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದ ರಜತ್ ಮತ್ತು ವಿನಯ್ ಗೌಡ 3 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿದ್ರು. ನಿನ್ನೆ ಕೋರ್ಟ್ ಇಬ್ಬರಿಗೂ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಇನ್ನು ಖಾಕಿ ವಿಚಾರಣೆ ವೇಳೆ ಆರೋಪಿಗಳು ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ. ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಇಬ್ಬರು ಆರೋಪಿಗಳು ಪೊಲೀಸರ ವಿಚಾರಣೆಯಲ್ಲಿ ಮಚ್ಚು ಬಳಸಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಸ್ಟುಡಿಯೋ ಹಿಂಭಾಗ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಸಾಕ್ಷ್ಯನಾಶ ಮಾಡಿದ್ದಾರಂತೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಬಿಸಾಕಿದ್ದಾಗಿ ಹೇಳಿದ್ದಾರಂತೆ. ಇನ್ನು ಆರೋಪಿಗಳು ತೋರಿದ ಜಾಗದಲ್ಲಿ ಮಹಜರು ನಡೆಸಲಾಗಿದೆ. ಆದರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಪತ್ತೆಯಾಗಿಲ್ಲ. ಸ್ಟುಡಿಯೋದ ಹಿಂದಿರೋ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದೆ. ಅಲ್ಲದೆ ಕಬ್ಬಿಣದ ಮಚ್ಚನ್ನೇ ಹಿಡಿದು ರೀಲ್ಸ್ ಮಾಡಿದ್ದೀವಿ. ಐಫೋನ್ 16 ನಲ್ಲಿ ರೀಲ್ಸ್ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾರಂತೆ. ಸಂತೋಷ್ ಎಂಬ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ ಐಫೋನ್ ವಶಕ್ಕೆ ಪಡೆದು ಪೊಲೀಸರು ಸಂತೋಷ್ ವಿಚಾರಣೆ ನಡೆಸಿದ್ದಾರೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಸಾಕ್ಷ್ಯನಾಶದ ಸ್ಥಳವಾಯ್ತ? ದರ್ಶನ್ ಶಿಷ್ಯರು ಇಲ್ಲೇ ಸಾಕ್ಷ್ಯನಾಶ ಮಾಡಿದ್ಯಾಕೆ? ರೇಣುಕಾಸ್ವಾಮಿ ಮೃತದೇಹ ಶಿಷ್ಯರು ಇಲ್ಲಿಯೇ ಬಿಸಾಕಿದ್ದಾರಂತೆ. ಸದ್ಯ ಸ್ಟುಡಿಯೋ ಹಿಂಭಾಗದ ಜಾಗ